ಹೊಟ್ಟೆಲಿರೋ ಮಗುಗೋಸ್ಕರಾದ್ರೂ ನೀನು ಧೈರ್ಯವಾಗಿರ್ಬೇಕಾಗಿತ್ತು ತಾನೇ. ಇನ್ನೆಲ್ಲಚ್ಚಿ ಮಗು? ಮಗು ಇನ್ನೆಲ್ಲಿದೆ? ಅವತ್ತೇನಾಯ್ತು ಅಂದ್ರೆ ಆಯ್ತಜ್ಜಿ. ಮಗುನ ಕಳ್ಕೊಂಡಿದ್ದೇನೆ. ಭಗವಂತ ನನ್ನ ಮೊಮ್ಮಗಳಿಗೆ ಯಾಕಪ್ಪ ಇಂಥ ಶಿಕ್ಷೆ ಕೊಟ್ಟೆ? ಯಾವತ್ ನನ್ನ ಮಗುನ ಕಳ್ಕೊಂಡೆ ನನ್ನ ಜೀವನ ನಶ್ವರ ಆಗೋಯ್ತು. ನಾನಿನ್ ಯಾತಕ್ಕೋಸ್ಕರ ಬದುಕಬೇಕಿತ್ತು? ಇದನ್ನೆಲ್ಲ ಯಾರ ಹತ್ರನೂ ಹೇಳ್ಕೊಡಕ್ಕಾಗ್ದೆ ಬಿಡಕ್ಕಾಗ್ದೆ ಒಬ್ಳೇ ನೋವು ಅನುಭವಿಸ್ತಾ ಇದ್ದೆ. ಅದಕ್ಕೆ ಯಾವುದು ಬೇಡ ಅಂತ ಸಾಯೋ ನಿರ್ಧಾರ ಮಾಡ್ಬಿಟ್ಟೆ. ಆದ್ರೆ ಅದೇನು ಬಿಡ್ಲಿಲ್ಲ, ಬದುಕ್ಬಿಟ್ಟ. ಆಗ ನೀನು ಬದುಕೊಂಡಲ್ಲ ಜಾನು. ಅಬ್ಬ ಸಾಕು ಕೊಡಮ್ಮ, ಸಾಕು. ಒಂದು ಅರ್ಧ ಗಂಟೆ ಮೊದಲೇ ಬಂದಿದ್ರೆ ಕಾಯ್ತಾ ಇದ್ದು. ಇವಾಗ ಊಟ ಮಾಡಿ ಎಲ್ಲ ಮಲ್ಕೊಳಕ್ಕೆ ಹೋಗಿದ್ದು. ಮಾವ, ಜಾನ್ವಿಯವ್ರು ಬಂದಿದ್ರಾ? ಶಾನು ಇನ್ನು ಬರಲ್ಲ ಅಳಿಯಂದ್ರೆ. ಐ ಆಮ್ ಸಾರಿ ಮಾವ, ನಾನು ಹೋಗಿ ಬರ್ತೀನಿ. ಅಯ್ಯೋ, ಇಷ್ಟು ತಡವಾಗಿದೆ. ಇಷ್ಟು ರಾತ್ರಿಲಿ ಎಲ್ಲೂ ಹೋಗ್ತೀರಾ? ಬನ್ನಿ, ನಮ್ಮ ರೂಮಲ್ಲಿ ನೀವು ಮಲ್ಕೊಳ್ಳಿ, ನಾನು ಲಕ್ಷ್ಮಿ ಹೊರಗಡೆ ಮಲ್ಕೊಳ್ತೀವಿ. ಬನ್ನಿ. ಬೇಡ ಮಾವ, ನಾನು ಇಲ್ಲೇ ಮಲಗ್ತೀನಿ. ಪರವಾಗಿಲ್ಲ ಅಳಿಯಂದ್ರೆ, ನೀವು ಬನ್ನಿ ಮಲ್ಕೊಳ್ಳಿ. ಇಲ್ಲ, ಇಟ್ಸ್ ಓಕೆ ಮಾವ. ಸರಿ, ಒಂದು ನಿಮಿಷ ಬಂದೆ. ಚಿನ್ನಮರಿ, ಇಲ್ಲಿರೋ ಅಡುಗೆ ಎಲ್ಲ ಖಾಲಿ ಆಗಿದೆ ಅಂತಂದ್ರೆ ನೀವೇ ಬಂದು ಊಟ ಮಾಡಿದ್ದೀರಾ ಅಂತ ಅರ್ಥ ತಾನೆ? ಎಲ್ಲಿದ್ದೀರಿ ನೀವು? ಚಿನ್ನಮರಿ, ನನಗೆ ಗೊತ್ತು ನೀವೆಲ್ಲಿದ್ದೀರಿ ಅಂತ. ನನಗೆ ಗೊತ್ತು. ಚಿನ್ನಮರಿ, ಅಜ್ಜಿ, ಅಜ್ಜಿ, ಜಾನ್ವಿಯವ್ರು ಎಲ್ಲಿಗೆ ಬಂದಿದ್ರಾ?
ನಿಮ್ಮನ್ನ ಮಾತಾಡ್ಸಕ್ಕೆ ಜಾನ್ವಿ ಅವ್ರು ಬಂದಿದ್ರ ಅಜ್ಜಿ? ನೋಡಿ, ಅವ್ರು ಖಂಡಿತ ಇಲ್ಲಿಗೆ ಬಂದಿದ್ದಾರೆ. ಅವ್ರ ಫೋಟೋ ಮುಂದೆ ಎಲೆ ಮೇಲೆ ಇಟ್ಟಿದ್ದು ಊಟ ಎಲ್ಲ ಖಾಲಿ ಆಗಿದೆ ಅಂತಂದ್ರೆ ಅವರೇ ಬಂದು ತಿಂಡಿ ತಿಂತಿದ್ದಾರೆ ಅಂತ ಅರ್ಥ ಅಲ್ವಾ? ಹಾಗಿದ್ಮೇಲೆ ನಿಮ್ಮನ್ನ ಮಾತಾಡ್ಸಕ್ಕೆ ಇಲ್ಲಿಗೆ ಬಂದಿರ್ತಾರಲ್ವಾ? ಹೇಳಿ ಅಜ್ಜಿ, ಚಿನ್ನು ಮರಿಯಲ್ಲಿ ಜಾನು ಬಂದಿದ್ಲು ಕಣೋ, ಆದರೆ ನಿನ್ನ ಹತ್ರ ಹೇಳಕ್ಕಾಗುತ್ತಾ? ಈಗ ಅವಳು ನಿನ್ನಿಂದ ದೂರ ಇದ್ದು ನೆಮ್ಮದಿಯಾಗಿದ್ದಾಳೆ ಕಣೋ. ಅವಳು ಹಾಗೆ ಇರಲಿ. ಅಜ್ಜಿ, ನನಗೆ ಗೊತ್ತು ಚಿನ್ನು ಮರಿ ಮತ್ತೆ ವಾಪಸ್ ಬಂದೇ ಬರ್ತಾರೆ ಅಂತ. ಯಾಕೆಂದ್ರೆ ನನ್ ಕಂಡ್ರೆ ಅವ್ರಿಗೆ ಅಷ್ಟು ಪ್ರೀತಿ. ಬಂದೇ ಬರ್ತಾರೆ. ನಿದ್ದೆ ಅಂದ್ರ ಪರವಾಗಿಲ್ಲ ಅಜ್ಜಿ, ನಾನು ಚಿನ್ನು ಮರಿಗೋಸ್ಕರ ನಿದ್ದೆ ಕೆಟ್ಟರೆ ಪರವಾಗಿಲ್ಲ. ಬೆಳಗ್ಗೆವರೆಗೂ ಹೀಗೆ ಎಚ್ಚರವಾಗಿ ಕಾಯ್ತಾ ಇರ್ತೀನಿ. ಅವ್ರು ಬಂದೇ ಬರ್ತಾರೆ. ಅಳಿಯಂದ್ರೆ ಮಾವ ಕರೀತಿದ್ದಾರೆ. ಬಂದೆ ಅಜ್ಜಿ.